ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವೀಡಿಯೋ ಯಾವುದು ಅಂದರೆ ನಮ್ಮ ಏತರ್ 450ಯಲ್ಲಿ ಏನೇನು ನೆಗೆಟಿವ್ ಥಾಟ್ಸ್ ಇದೆ ಅಂತ. ಅಂದರೆ ಮುಂದೆ ಇವಾಗ ಹೊಸದಾಗಿ ಏನೋ ಒಂದು ಬೈಕ್ ಲಾಂಚ್ ಮಾಡ್ತಾಯಿದ್ದಾರೆ, ಅದರಲ್ಲಿ ಏನು ಅವರು ಏನು ಮುಂದೆ ಚೇಂಜಸ್ ಮಾಡ್ಬೋದು ಅಂತ ನಾನು ವೀಡಿಯೋ ಮಾಡ್ತಾ ಇರೋದು. ಇದು ಗೈಸ್, ಇದರಲ್ಲಿ ಫಸ್ಟು ನೆಗೆಟಿವ್ ಏನು ಅಂದರೆ, ಇವಾಗ ನಾವು ಈ ಥರ ಸ್ಟ್ಯಾಂಡ್ ಹಾಕಿ ನಿಲ್ಲಿಸಿರ್ತೀವಲ್ಲ, ನಾವು ಪಾರ್ಕಿಂಗ್ ಟೈಮಲ್ಲಿ ಎಲ್ಲರೂ ಹಾಕ್ದಾಗ ಫುಲ್ಲು ಹಿಂಗೆ ಬಗ್ಬಿಡುತ್ತೆ. ಯಾವ್ದಾರ ಬೇರೆ ವೆಹಿಕಲ್ ಬಂದರೆ ಪಕ್ಕ ಸ್ಕ್ರ್ಯಾಚ್ ಮಾಡ್ಕೊಂಡು ಹೋಗ್ತಾನೆ, ಅದೊಂದಿದೆ ಪ್ರಾಬ್ಲಮ್ಮು. ಇನ್ನೊಂದೇನು ಅಂದರೆ, ಇಲ್ಲಿ ಚಾರ್ಜಿಂಗ್ ಪಾಯಿಂಟ್ ಕೊಟ್ಟಿದ್ದಾನಲ್ಲ, ಇದಕ್ಕೆ ಫಿಟ್ಟಿಂಗೇ ಮಾಡಿಲ್ಲ ನೋಡಿ, ಎಷ್ಟು ಶೇಕ್ ಆಗುತ್ತೆ ಒಂದು ಬೆಳ್ಳಲ್ಲಿ. ಆಮೇಲೆ ಇನ್ನೊಂದೇನು ಅಂದರೆ ಗೈಸ್, ಇವಾಗ ನಾವು ಕುತ್ಕೊಳ್ಳೋ ಟೈಮಲ್ಲಿ 6 ಫೀಟ್ ಇರೋರು ಏನಾರ ಇಲ್ಲಿ ಕುತ್ಕೊಂಡ್ರೆ ಇದು ಇದೆಯಲ್ಲ ಈ ಸೈಡು, ಅದೊಂದು ಸ್ವಲ್ಪ ಟಚ್ ಆಗುತ್ತೆ ಕಾಲ್ಗೆ. ಆಮೇಲೆ ಸ್ಟ್ಯಾಂಡ್ ಒಂದು ನೋಡಿ, ಈಗ ಓಪನ್ ಮಾಡ್ತೀವಲ್ಲ ಒಂದು ಸ್ವಲ್ಪ ಶೇಕ್ ಆಗುತ್ತೆ. ಇವಾಗ ನಾವು ನಿಲ್ಲಿಸೋ ಟೈಮಲ್ಲಿ 1-2 ಸತಿ ನೋಡ್ಕೋಬೇಕು ಸ್ಟ್ಯಾಂಡ್ ಹಾಕಿದ್ದೀವ ಅನ್ನೋದು. ಅದೊಂದು ಮೇಜರಾಗಿದೆ ಪ್ರಾಬ್ಲಮ್ಮು ಗೈಸ್. ಅದು ಬಿಟ್ಟರೆ ನನಗೆ ಇನ್ನೊಂದು ಅನಿಸಿದ್ದೇನು ಅಂದರೆ, ಈ ಮಿರರು ವಿಸಿಬಿಲಿಟಿ ಚೆನ್ನಾಗಿದೆ, ಎಲ್ಲ ಓಕೆ. ಆದರೆ ಈ ಥರ ಇರೋದ್ರಿಂದ ಏನಾಗುತ್ತೆ ಅಂದರೆ, ನನಗೆ ಎಷ್ಟೋ ಜನ ಈ ಮಿರರ್ಗೆ ಟಚ್ ಮಾಡ್ಕೊಂಡು ಹೋಗಿದ್ದಾರೆ. ಯಾಕೆಂದರೆ ತುಂಬ ಲಾಂಗ್ ಇದೆ ಅಲ್ವಾ ಸೈಡಲ್ಲಿ, ಎಷ್ಟು ಜನ ಬಂದು ಟಕ್ 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 ಅಂತ ಸೌಂಡ್ ಆಗುತ್ತೆ. ಯಾಕಂದರೆ ಅವ್ರಿಗೂ ಗೊತ್ತಿರಲ್ಲ ಎಷ್ಟು ವೆಹಿಕಲ್ಗೆ ಟಚ್ ಆಗಿದೆ ನನ್ನ ಮಿರರು. ಅದೊಂದು ನನಗೆ ಇಷ್ಟ ಆಗಲಿಲ್ಲ ಮಿರರ್ ಒಂದು. ಅದನ್ನು ಬಿಟ್ಟರೆ ಗೈಸ್, ನೆಕ್ಸ್ಟು ನನಗೆ ಇಷ್ಟ ಆಗದಿರೋ ಇದು ಅಂದರೆ, ಇಲ್ಲಿ ಮುಂದೆಗಡೆ ಇದು ಕೊಟ್ಟಿದ್ದಾನಲ್ಲ, ಇದರಲ್ಲಿ ಎಷ್ಟು ಸ್ಕ್ರ್ಯಾಚಸ್ ಬಿದ್ದಿದೆ ಅಂದರೆ ಇದುವರೆಗೂ ಇದಕ್ಕೆ ನಾನು ಏನು ಅಷ್ಟೊಂದು ಯಾವುದೇ ಐಟಮ್ಗಳಾಗಲಿ ಅಷ್ಟೊಂದು ಯೂಸೇ ಮಾಡಿಲ್ಲ. ಆದರೂ ಇಲ್ಲಿ ಒಂದು ಸ್ಕ್ರ್ಯಾಚ್ ಇದೆ, ನಾನು ಫೋಟೋ ಹಾಕ್ತೀನಿ ನಿಮಗೆ. ಇಲ್ಲಿ ಜಸ್ಟ್ ಒಂದು ಬಾಕ್ಸ್ ಥರ ಇಟ್ಕೊಂಡಿದೆ, ಆ ಬಾಕ್ಸಲ್ಲಿರೋ ಇದಿರುತ್ತಲ್ಲ ಬ್ರೌನ್ ಕಲರು ರಟ್ಟಿರುತ್ತಲ್ಲ, ಅದು ಇಲ್ಲಿ ಮಾರ್ಕ್ ಬಿದ್ದಿದೆ ನೋಡಿ. ಜಸ್ಟ್ ನಾನು ಅದನ್ನು ಸಪೋರ್ಟ್ಗೆ ಇಟ್ಕೊಂಡಿರೋದು, ನಾನು ಜಸ್ಟ್ ಹಿಂಗೆ ಕೈ ಇಟ್ಕೊಂಡು ಅದು ಇಟ್ಕೊಂಡ್ರು ಅಷ್ಟು ಮಾರ್ಕ್ ಬಿದ್ದಿದೆ ಅದಕ್ಕೆ. ಆಮೇಲೆ ಇನ್ನೊಂದು ಗೈಸ್, ಮಳೆ ಟೈಮಲ್ಲಿ ಏನಾಗುತ್ತೆ ಅಂದರೆ, ಇವಾಗ ರೈಡ್ ಮಾಡ್ತಾ ಇರ್ತೀವಲ್ಲ, ನಾವು ಎಷ್ಟೇ ಕ್ಲೀನ್ ಮಾಡಿದ್ರು ವೆಹಿಕಲ್ನ ಮಳೆ ಟೈಮಲ್ಲಿ ಬೇರೆ ಗಾಡಿಗೆ ಹೋಲಿಸ್ಕೊಂಡ್ರೆ ನನ್ನ ಪ್ರಕಾರ ತುಂಬ ಗಲೀಜಾಗುತ್ತೆ. ಮುಂದೆಗಡೆ ನಿಮಗೆ ನಾನು ತೋರಿಸ್ತೀನಿ ನಿಲ್ಲಿಸಿದಾಗ, ಕೊಚ್ಚೆ ಮುಂದೆಗಡೆ ಜಾಸ್ತಿ ಆರುತ್ತೆ, ಆಮೇಲೆ ಹಿಂದೆಗಡೆನೂ ಅಷ್ಟೇ ಜಾಸ್ತಿ ಗಲೀಜಾಗುತ್ತೆ. ಎಲ್ಲ ಓಪನ್ ಆಗಿದೆಯಲ್ಲ ವೆಹಿಕಲ್ಲು, ಅದರಿಂದ ತುಂಬ ಕೊಚ್ಚೆ ಆರೋ ಚಾನ್ಸಸ್ ತುಂಬ ಇದೆ. ಇನ್ನೊಂದೇನು ಅಂದರೆ, ಈ ಜಾಯ್ಸ್ಟಿಕ್ ಟೈಪ್ ಕೊಟ್ಟಿದ್ದಾನಲ್ಲ, ಇದು ಪ್ರಾಪರಾಗಿ ವರ್ಕ್ ಆಗೋಲ್ಲ ಒಂದೊಂದು ಟೈಮಲ್ಲಿ ಕ್ಲೀನಾಗಿ ವರ್ಕ್ ಆಗುತ್ತೆ. ಯಾವ ಥರ ಅಂದರೆ, ಇವಾಗ ನೋಡಿ, ಇವಾಗ ನನಗೆ ಮ್ಯಾಪ್ ಬೇಡ, ಎಂಡ್ ದ ನ್ಯಾವಿಗೇಷನ್ ಅಂತ ಹೊಡಿತೀನಿ, ರೈಡ್ ವ್ಯೂ ನೋಡಿ, 1 ಟೈಮು 2 ಟೈಮು 3 ಟೈಮ್ ಆದಮೇಲೆ ನನಗೆ ಅದು ವರ್ಕ್ ಆಯಿತು. ಒಂದೊಂದು ಟೈಮಲ್ಲಿ ಆ ಥರ ಪ್ರಾಬ್ಲಮ್ ಆಗುತ್ತೆ ಇದರಲ್ಲಿ. ಇದು ಒಂದು ಸ್ವಲ್ಪ ಜಾಯ್ಸ್ಟಿಕ್ ಕರೆಕ್ಟಾಗಿ ವರ್ಕ್ ಆಗೋಲ್ಲ. ಬೇಕಾದ್ರೆ ಇವಾಗ ನೋಡಿ, ವ್ಯೂ ಮ್ಯಾಪು ನೋಡಿ, ಒಂದೊಂದು ಟೈಮಲ್ಲಿ ಕರೆಕ್ಟಾಗಿ ವರ್ಕ್ ಆಗುತ್ತೆ, ಒಂದೇ ಸತಿ ವರ್ಕ್ ಆಗುತ್ತೆ. ಒಂದೊಂದು ಟೈಮಲ್ಲಂತೂ ಏನೋ ಎಮರ್ಜೆನ್ಸಿ ಟೈಮಲ್ಲಿ ವರ್ಕೇ ಆಗೋಲ್ಲ ಅಂದ್ಕೊಳ್ಳಿ, ಬೇಕು ಅಂದಾಗ. ಇನ್ನೊಂದು ಏನು ಪ್ರಾಬ್ಲಮ್ಮು ಅಂದರೆ, ಇವಾಗ ನಾವು ಕೀ ಸಡನ್ನಾಗಿ ಹಿಂಗೆ ಆಫ್ ಮಾಡಿ ಆನ್ ಮಾಡಿದಾಗ ಆನ್ ಆಗೋಲ್ಲ ನೋಡಿ, ಒಂದು ಸ್ವಲ್ಪ ಲ್ಯಾಗ್ ಫೀಲ್ ಆಗುತ್ತಾನೆ. ಆ ಸ್ಕ್ರೀನು ಕರೆಕ್ಟಾಗಿ ಪ್ರಾಪರಾಗಿ ಇವಾಗ ನಾವು ಆಫ್ ಮಾಡಿ ಆನ್ ಮಾಡಿದ ತಕ್ಷಣ ಆನ್ ಆಗೋಲ್ಲ. ಒಂದೊಂದು ಟೈಮಲ್ಲಿ ಸ್ಕ್ರೀನ್ ಬ್ಲ್ಯಾಕ್ ಆಗಿಬಿಡುತ್ತೆ. ಓಕೆನಾ, ಅವಾಗ ನಾವು ರೈಡ್ ಮಾಡ್ಬೋದು, ಆದರೆ ಸ್ಕ್ರೀನ್ ಒಂದು ಬ್ಲ್ಯಾಕ್ ಆಗಿರುತ್ತೆ. ಅದೊಂದು ಸ್ವಲ್ಪ ಸಾಫ್ಟ್ವೇರ್ ಅಪ್ಡೇಟಿಂದ ಅದೊಂದು ಸರಿ ಮಾಡಬೇಕು. ಆಮೇಲೆ ಇದರಲ್ಲಿ ಸಿಮ್ಮು ಅದು ಯಾವ ಥರ ಒಂದೊಂದು ಟೈಮಲ್ಲಿ, ಇವಾಗ ನೆಟ್ವರ್ಕ್ ಇಲ್ದಿರೋ ಜಾಗದಲ್ಲಿ ಹೋಗ್ಬಿಟ್ರೆ ನೀವು, ನಮ್ಮ ಫೋನಲ್ಲಿ ಒಂದು ಇದು ಆಪ್ಷನ್ ಇದೆ. ಇವಾಗ ನಾವೆಲ್ಲರ ರೈಡ್ ಮಾಡಿದ್ರೆ ನಾವು ಎಷ್ಟು ಕಿಲೋಮೀಟ್ರ್ ಓಡಾಡಿದ್ದೀವಿ ಅನ್ನೋದನ್ನ ಅದು ತೋರಿಸುತ್ತೆ. ಒಂದೊಂದು ಟೈಮಲ್ಲಿ ನಿಮಗೆ ನೆಟ್ವರ್ಕ್ ಇಲ್ಲ ಅಂದರೆ ಅದು ನಿಮ್ಗೆ ಶೋನೇ ಆಗೋಲ್ಲ, ನೀವು ಎಷ್ಟು ಕಿಲೋಮೀಟ್ರ್ ಓಡಾಡಿದ್ದೀರಾ ಅನ್ನೋದನ್ನ ಅದು ತೋರಿಸಲ್ಲ, ನೆಟ್ವರ್ಕ್ ಇಲ್ಲ ಅಂದರೆ. ಒಂದೊಂದು ಟೈಮಲ್ಲಿ ಏನಾಗುತ್ತೆ ಅಂದರೆ, ಗೂಗಲ್ ಮ್ಯಾಪು ಅಷ್ಟೇ, ಇವಾಗ ರೂಟು ನಾವು ಹೋಗ್ತಾ ಇರ್ತೀವಲ್ಲ, ಸಡನ್ನಾಗಿ ಚೇಂಜ್ ಆಗಿಬಿಡುತ್ತೆ ನೆಟ್ವರ್ಕ್ ಇಲ್ಲ ಅಂದರೆ. ನಮ್ಗೆ ಗೊತ್ತಿಲ್ಲದಿರೋ ರೂಟ್ಗೆ ಹೋದಾಗ ಅದೊಂದು ಸ್ವಲ್ಪ ಪ್ರಾಬ್ಲಮ್ ಆಗೋದು. ಗೊತ್ತಿರೋ ರೂಟ್ ಇದ್ದರೆ ಆರಾಮಾಗಿ ಓಡಾಡ್ಬೋದು, ಅದೇನು ಪ್ರಾಬ್ಲಮ್ ಇಲ್ಲ. ಇನ್ನೊಂದು ಏನು ಪ್ರಾಬ್ಲಮ್ಮು ಅಂದರೆ, ಇವಾಗ ನಾವು ಲೆಫ್ಟ್ ಇಂಡಿಕೇಟ್ರ್ ಹಾಕಿದ್ದೀವಿ, ಓಕೆನಾ. ಇವಾಗ ನಾನು ಲೆಫ್ಟಿಗೆ ಹೋಗಬೇಕು, ಈಗ ನೋಡಿ, ನಾನು ಲೆಫ್ಟಿಗೆ ಹೋಗಿದ ತಕ್ಷಣ ಆಫ್ ಆಗಬೇಕದು. ಇವಾಗ ನಾನು ಲೆಫ್ಟಿಗೆ ಬಂದೆ, ಓಕೆನಾ. ಲೆಫ್ಟಿಗೆ ಬಂದಿದ ತಕ್ಷಣ ಒಂದೊಂದು ಟೈಮಲ್ಲಿ ನೋಡಿ, ಈಗ ಆಫ್ ಆಯಿತು. ಅಂದರೆ ಒಂದೊಂದು ಟೈಮಲ್ಲಿ ಯಾವ ಥರ ಅಂದರೆ ಆಫೇ ಆಗೋಲ್ಲ,
ಇಲ್ಲ ನಾವು ಆಲ್ರೆಡಿ ಕ್ರಾಸ್ ಮಾಡೋಕ್ಕಿಂತ ಮುಂಚೆನೇ ಆಫ್ ಆಗುತ್ತೆ, ಇಲ್ಲಾಂದರೆ ನಾವು ಕ್ರಾಸ್ ಮಾಡಿ ಸ್ವಲ್ಪ ಹೊತ್ತಾದ್ಮೇಲೆ ಆಫ್ ಆಗುತ್ತೆ. ಅದೊಂದು ಸ್ವಲ್ಪ ನೋಡ್ಕೋಬೇಕು ಏತರವರು, ಅದೊಂದು ಪ್ರಾಬ್ಲಮ್ ಇದೆ. ನಾನು ಈ ಜಾಗದಲ್ಲಿ ಹೋಗ್ಬೋದು, ಆದರೆ ಈ ಮಿರರಿಂದ ಆ ಮಿರರ್ ಟಚ್ ಆಗುತ್ತೆ, ನನಗೆ ಗೊತ್ತದು. ಆ ಗ್ಯಾಪ್ ಇದ್ದರೂ ನಾವು ಹೋಗೋಕ್ಕಾಗಲ್ಲ ಮಿರರ್ ಪ್ರಾಬ್ಲಮಿಂದ, ಯಾಕಂದರೆ ಸ್ವಲ್ಪ ದೊಡ್ಡದು ಕೊಟ್ಟಿದ್ದಾನಲ್ವಾ. ಎಷ್ಟು ಸ್ಕ್ರ್ಯಾಚ್ ಆಗಿದೆ ಅಂದರೆ ನನ್ನ ಮಿರರು, ಅದೇ ಭಯ ನನಗೆ ಎಲ್ಲರೂ ಹೋಗೋವಾಗ ಎಲ್ಲಿ ಟಚ್ ಆಗುತ್ತಪ್ಪ ಅಂತ. ನೋಡಿ ಇವಾಗ ನೋಡಿ, ಸ್ವಲ್ಪ ಚಿಕ್ಕದು ಮಾಡಬೋದಾಗಿತ್ತು ಮಿರರ್ನ. ಗೈಸ್ ಇನ್ನೊಂದು ಏನು ಅಂದರೆ ಇದರಲ್ಲಿ ಕಮ್ಮಿ ಆಗಿರೋದು, ನಾವು 2 ಲಕ್ಷ ಕೊಡ್ತೀವಿ. ಇಂಡಿಕೇಟರು, ಪಾರ್ಕಿಂಗ್ ಇಂಡಿಕೇಟರ್ ಬರೋಲ್ಲ. ಇವಾಗ ನಾವು ನೋಡಿ ಬ್ಯಾಕ್ ರಿವರ್ಸ್ ಹಾಕಿದ್ರೆ ಈ ಥರ ಓಪನ್ ಆಗುತ್ತೆ. ಇವಾಗ ನಾವು ಯಾವಾಗಲೂ ರಿವರ್ಸ್ ಹಾಕೊಂಡು ಕೂತ್ಕೊಳ್ಳೋಕ್ಕಾಗಲ್ವಲ್ಲ. ಇವಾಗ ಯಾರೋ ಸಡನ್ನಾಗಿ ಹಿಂಗೆ ಟಚ್ ಮಾಡಿ, ನಾವೇ ಗೊತ್ತಾಗದೆ ಹಿಂಗೆ ಟಚ್ ಮಾಡಿದ್ರೆ ಹಿಂದೆ ಹೋಗುತ್ತೆ ವೆಹಿಕಲು. ಅದಕ್ಕೆ ಒಂದು ಎಕ್ಸ್ಟ್ರಾ ಒಂದು ಬಟನ್ ಕೊಡಬೇಕಾಯ್ತು ಪಾರ್ಕಿಂಗಿಗೆ. ಪಾರ್ಕ್ ಮಾಡಿದಾಗ ಎಲ್ಲ ನಾವೆಲ್ಲರ ಎಮರ್ಜೆನ್ಸಿ ಇರೋವಾಗ ಅದನ್ನು ಹಾಕ್ಕೊಂಡು ನಿಂತ್ಕೊ, ಆ ಥರ ಯೂಸ್ ಮಾಡ್ಬೋದಾಗಿತ್ತು ಚೆನ್ನಾಗಿ ಅದನ್ನು ನಾವು. ಅದು ಇನ್ನೊಂದು ಏನು ಅಂದರೆ ಇದರಲ್ಲಿ ಇವಾಗ ಏತರ್ ವಾಯ್ಸ್ ಅಂತ ಒಂದು ಕೊಟ್ಟಿದ್ದಾರಲ್ಲ, ಇವಾಗ ನೋಡಿ ಇಲ್ಲಿ ಬರುತ್ತೆ ನೋಡಿ. ಅದು ಹೆಂಗೆ ಅಂದರೆ ಇವಾಗ ನಾವು ಯಾರಿಗಾದರೂ ಕಾಲ್ ಮಾಡು ಅಂತೀವಲ್ವ, ಅದು ಒಂದೊಂದು ಟೈಮಲ್ಲಿ ಆ ನೇಮೇ ಇಲ್ಲ ಅಂತ ಹೇಳುತ್ತೆ. ನಿಮ್ಮ ಕಾಂಟ್ಯಾಕ್ಟ್ ಲಿಸ್ಟಲ್ಲಿ ಆ ನೇಮೇ ಇಲ್ಲ ಅಂತ ಹೇಳುತ್ತೆ. ಒಂದೊಂದು ಫೋನೇ ಮಾಡಲ್ಲ ಅಂದ್ಕೊಳ್ಳಿ, ಯೂಸೇ ಆಗೋಲ್ಲ ಅದು. ಯಾವುದೇ ನ್ಯಾವಿಗೇಷನ್ ಆಗಲಿ ಆ ಥರದಕ್ಕೆ ಇವಾಗ ನಾವು ಮೆಜೆಸ್ಟಿಕ್ ಆಗಲಿ, ಇಲ್ಲ ಯಾವುದೋ ಒಂದು ಕನಕಪುರ, JP ನಗರ ಆ ಥರ ನಾವು ಹೇಳಿದ್ರೆ ಒಂದೊಂದು ಟೈಮಲ್ಲಿ ನ್ಯಾವಿಗೇಷನ್ ವರ್ಕ್ ಆಗುತ್ತೆ. ಒಂದೊಂದು ಟೈಮಲ್ಲಿ ಯಾರಿಗಾದ್ರೂ ಕಾಲ್ ಮಾಡಬೇಕು ಅನ್ನೋ ಟೈಮಲ್ಲಿ ಆ ಥರದ್ದು ಯೂಸ್ ಆಗೋಲ್ಲ. ಆಮೇಲೆ ಇವಾಗ ನೋಡಿ, ಇವಾಗ ಸಾಜ್ಡ್ ಅಂತ ಬಂದಿದೆಯಲ್ಲ, ಇವಾಗ ನಾನು ಪ್ಲೇ ಮಾಡಬೇಕು ಅಂದರೆ ಈ ಬಟನ್ ಯೂಸ್ ಮಾಡಬೇಕು ನೋಡಿ. ಅದು ಒಂದೊಂದು ಟೈಮಲ್ಲಿ ಈಗ ಯೂಸೇ ಆಗೋಲ್ಲ ಅಂದ್ಕೊಳ್ಳಿ, ಏನು ವೇಸ್ಟು ಅನಿಸ್ಬಿಡ್ತದೆ ಒಂದೊಂದು ಟೈಮಲ್ಲಿ. ಅದೊಂದು ಸ್ವಲ್ಪ ಚೆಕ್ ಮಾಡ್ಕೋಬೇಕಾಯಿತು. ಗೈಸ್ ಇದಾಗಿತ್ತು ಇವತ್ತಿನ ವೀಡಿಯೋ. ನಿಮಗೆ ನಿಮ್ಮ ಏತರಲ್ಲಿ ಯಾವುದರ ಪ್ರಾಬ್ಲಮ್ ಇದ್ದರೆ ನನಗೆ ಕಮೆಂಟ್ ಮೂಲಕ ತಿಳಿಸ್ಬೋದು. ನಾನು ಅದ್ರ ಬಗ್ಗೆ ವೀಡಿಯೋ ಮಾಡ್ತೀನಿ. ಮತ್ತೆ ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ ಗೈಸ್. ಬಾಯ್.